ನಮಸ್ಕಾರ. ಶಾಂತಿ ಶೆಣೈ ವ್ಲಾಗ್ಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಒಂದು ಸಣ್ಣ ಕತೆ ಏನಂದ್ರೆ ಒಂದು ಗಾದೆ ಮಾತಿದೆ, ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಟಿ ನೋಡಿದ ಅಂತ. ಈ ಗಾದೆ ಮಾತು ಒಂದು ಹೆಂಗಸಿಗೆ, ಪರ್ಟಿಕ್ಯುಲರ್ ಆಗಿ ಒಂದು ಹೆಂಗಸಿಗೆ ಕರೆಕ್ಟ್ ಆಗಿ ಅನ್ವಯ ಆಗ್ತದೆ. ಯಾಕಂದ್ರೆ ಈ ಕಥೆಯನ್ನು ಕೇಳಿದ್ಮೇಲೆ ನಿಮ್ಗೆ ಗೊತ್ತಾಗ್ತದೆ. ಇತ್ತೀಚೆಗೆ ನಾನು ಜನರಲ್ ಆಗಿ ಫ್ರೀ ಇದ್ದೆ, ವಿಡಿಯೋ ಸ್ಕ್ರಾಲ್ ಮಾಡ್ತಾ ಇರುವಾಗ ಒಂದು ವಿಡಿಯೋ ನೋಡಿದೆ. ಆ ವಿಡಿಯೋದಲ್ಲಿ ಒಂದು ಹೆಂಗಸು ಕೂತುಕೊಂಡು ಹೈಟೆಕ್ ಭಿಕ್ಷಾಟನೆ ಮಾಡ್ತಾ ಇತ್ತು. ಹೈಟೆಕ್ ಭಿಕ್ಷಾಟನೆ ಏನಪ್ಪಾ ಅಂದ್ರೆ, ನಾನು ನಾಯಿಗಳನ್ನು ಸಾಕ್ತೇನೆ, ನಾನು ಬೆಕ್ಕುಗಳನ್ನು ನೋಡ್ಕೊಳ್ತೇನೆ, ನಾನು ಪ್ರಪಂಚದಲ್ಲಿ ಇದ್ದವರಿಗಿಂತ ಭಾರಿ ಒಂದು ಒಳ್ಳೆ ಹೆಂಗಸು, ಅದಕ್ಕೆ ಫುಡ್ ಬೇಕು, ನನ್ನ ಹತ್ರ ಈಗ 4 ಪ್ಯಾಕೆಟ್ ಇರೋದು, 2 ಪ್ಯಾಕೆಟ್ ಇರೋದು, ಸೊ ಕ್ಯಾಟ್ ಫುಡ್ ನನಗೆ ಯಾವುದೇ ಬೇಕು ಅಂತ ಒಂದು ವಿಡಿಯೋ ನೋಡಿದೆ ನಾನು. ಅದು ನೋಡಿ ನನಗೆ ಆಶ್ಚರ್ಯ ಆಯ್ತು. ಯಾಕಪ್ಪ ಈ ತರ ಒಂದು ಭಿಕ್ಷೆ ಬೇಡ್ತಿದ್ದಾರೆ ಇವರು? ಬೆಕ್ಕುಗಳಿಗೆ ಕ್ಯಾಟ್ ಫುಡ್ಡೇ ಬೇಕಾ, ಡಾಗ್ ಫುಡ್ಡೇ ಬೇಕಾ, ನಾಯಿಗಳಿಗೆ ಅಂತ ಯೋಚನೆ ಮಾಡಿ ನಾನೇನ್ ಮಾಡಿದೆ, ಒಂದು ಮಾಹಿತಿ ಕೊಡುವ ಅಂತ ಹೇಳುವ ಉದ್ದೇಶದಲ್ಲಿ ಬೆಕ್ಕುಗಳಿಗೆ ಅಥವಾ ನಾಯಿಗಳಿಗೆ ಸುಲಭವಾಗಿ ಕಡಿಮೆ ದರದಲ್ಲಿ ಕಡಿಮೆ ಎಫರ್ಟ್ ಹಾಕಿ ಯಾವ ರೀತಿ ಫುಡ್ ಕೊಡ್ಬೋದು, ಯಾವ ರೀತಿ ಅವುಗಳನ್ನು ಸಾಕ್ಬೋದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ವಿಡಿಯೋ ಹಾಕಿದ್ದನ್ನು ನೋಡಿ ಆ ಹೆಂಗಸು ಅದಕ್ಕೆ ಪ್ರತಿಕ್ರಿಯೆ ವಿಡಿಯೋವನ್ನು ಮಾಡಿ ಒಂದು ಮಾತಾಡಿತು. ದೇವರಾಣೆ ನನಗೆ ಅನಿಸಿತು, ನಾಯಿಗಳೊಟ್ಟಿಗೆ ಸೇರಿ 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 ನಾಯಿ ತರ ಬೊಗಳ್ತಾರೆ ಅಂತ ಕೇಳಿದ್ದೆ ನಾನು, ನೋಡಿದ್ದು ಫಸ್ಟ್ ಟೈಮ್. ಪರವಾಗಿಲ್ಲ, ಬೊಗಳೋರು ಎಷ್ಟು ಸಹ ಬೊಗಳ್ತಾರೆ, ಆದ್ರೆ ನನಗೆ ಮಾಹಿತಿ ಕೊಡ್ಲೇಬೇಕು ಅಂತ ಅನಿಸಿದ್ದಕ್ಕೆ ನಾನು ಈಗ ಪ್ರತಿ ಒಂದು ವಿಡಿಯೋನ ಮಾಹಿತಿಯ ಕೊಡುವ ಉದ್ದೇಶದಿಂದಲೇ ಮಾಡ್ತಾ ಇದ್ದೇನೆ. ಮತ್ತೆ ಅವಳು ಬೊಗಳಿದ ಕೆಲವು ಮಾತುಗಳಿಗೆ ಪ್ರತ್ಯುತ್ತರ ಕೊಡ್ಲಿಕ್ಕೆ ಇದೆ, ಬಟ್ ಅದನ್ನು ಮುಂಬರುವ ದಿನಗಳಲ್ಲಿ ಕೊಡ್ತೇನೆ. ಪ್ರತಿ ಒಂದು ಡೈಲಾಗ್ಗೆ ನನ್ನ ಹತ್ರ ಉಂಟು ಉತ್ತರ. ಈಗ ನಾನು ಈ ವಿಡಿಯೋ ಮಾಡುವ ಉದ್ದೇಶ ಏನಂದ್ರೆ, ನಾನು ಯಾರಂತ ಟಾರ್ಗೆಟ್ ಮಾಡದೇ ಇರುವಂತಹ ವಿಡಿಯೋನ ತಾವಾಗಿ ಟಾರ್ಗೆಟ್ ಆಗಿ ತಗೊಂಡು ಅದಕ್ಕೆ ಸಿಕ್ಕಾಪಟ್ಟೆ ಹಾರ್ಲಿ. ಓಕೆ, ಈ ವಿಡಿಯೋ ನಾನು ಯಾಕೆ ಮಾಡ್ತಾ ಇದ್ದೇನೆ ನೋಡಿ, ನೀವು ನಾಯಿಗಳಿಗೆ ಬೆಕ್ಕುಗಳಿಗೆ ನಾನು ಒಳ್ಳೆ ಫುಡ್ ಹಾಕ್ತೇನೆ ಅಂದುಕೊಂಡು ಹಾಕ್ತಾ ಇರುವ ಫುಡ್ ನೋಡಿ ಇದೆ. ನಿಮ್ಮ ವಿಟಮಿನು, ಮಿನರಲ್ಲು ಎಲ್ಲ ಇದರಲ್ಲಿ ಉಂಟು. ನೋಡಿ ಹೇಗಿದೆ ನೋಡಿ. ಇದನ್ನ ಪ್ರಾಸೆಸ್ ಮಾಡಿ ಇದಕ್ಕೆ ಬೇಕಾದ ಕೆಮಿಕಲ, ಬಣ್ಣವ, ಅದು ಇದು ಎಲ್ಲ ಹಾಕಿ ಚಿಕನ್ ಇದು ಅದೇ ರೀತಿ ಮಾಡ್ತಾರೆ. ನಿಮಗೆ ಒಳ್ಳೆ ಫುಡ್ ಅಂತ ಭ್ರಮೆ ಇದೆ ಅಲ್ಲ, ಅದರಿಂದ ಸ್ವಲ್ಪ ಹೊರಗೆ ಬನ್ನಿ. ಆದಷ್ಟು ಬೆಕ್ಕುಗಳಿಗೆ, ನಾಯಿಗಳಿಗೆ ಹಸಿ ಮೀನು ಅಥವಾ ಅದನ್ನು ಬೇಯಿಸಿ ಹಾಕಿ ಅಭ್ಯಾಸ ಮಾಡಿ, ಖರ್ಚು ಕಡಿಮೆ ಮಾಡಿಕೊಳ್ಳಿ. ನೋಡಿ, ನೀವೇನು ಹೇಳ್ತಾ ಇದ್ದೀರಾ, ನಾನು ಪನೀರ್ ತಿಂತೇನೆ, ಹಾಗಾಗಿ ನಾನು ಹೇಗೆ ಒಳ್ಳೆ ಫುಡ್ ತಿಂತೇನಾ, ಹಾಗೇ ನನ್ನ ಪ್ರಾಣಿಗಳಿಗೆ ಸಹ ನಾನು ಒಳ್ಳೆ ಫುಡ್ಡೇ ಹಾಕುದು. ನಿಮ್ಮ ಭ್ರಮೆ. ಮೊದಲು ಆ ಭ್ರಮೆಯಿಂದ ಹೊರಗೆ ಬನ್ನಿ. ಯಾಕಂದ್ರೆ ಮೊದಲನೇದಾಗಿ ನೀವು ತಿನ್ನುವ ಪನೀರದೇ ಗ್ಯಾರಂಟಿ ಇಲ್ಲ ಅದು ಎಂತದು ಅಂತ. ಪನೀರ್ ತರ ಕಾಣುವ ಪನೀರ ಅಥವಾ ಪನೀರೇನಾ ಅಂತ ಅದಕ್ಕೆ ಗ್ಯಾರಂಟಿ ಇಲ್ಲ. ಅದರ ಮೇಲೆ ನೀವು ಬೆಕ್ಕುಗಳಿಗೆ, ನಾಯಿಗಳಿಗೆ ಹಾಕುವ ಕ್ಯಾಟ್ ಫುಡ್, ಡಾಗ್ ಫುಡ್, ಇವುಗಳು ಏನು ಆ ಪ್ಯಾಕೆಟ್ ಮೇಲೆ ಬರ್ದಿರ್ತಾರಲ್ಲ, ವಿಟಮಿನ್ಸ್ ಇದೆ, ಮಿನರಲ್ಸ್ ಇದೆ, ಅದು ಇದೆ, ಇದು ಇದೆ, ಸಾವು ಸುಡುಗಾಡಿದೆ ಅಂತ ಇರಬಹುದು. ಆದ್ರೆ ಇದೇ ಮೀನನ್ನು ಪ್ರೊಸೆಸ್ ಮಾಡಿರುವಂತ ಫುಡ್ ಅದು. ನಿಮಗೆ ಯಾರು ಹೇಳಿದ್ದು ಹಸಿ ಮೀನನ್ನು ತಂದು ಬೇಯಿಸಿ ಹಾಕಿದ್ರೆ ಅದರಲ್ಲಿ ವಿಟಮಿನ್, ಮಿನರಲ್ ಎಲ್ಲ ಇಲ್ಲ ಅಂತ? ಆದಿ ಕಾಲದಿಂದ ಬೆಕ್ಕು ನಾಯಿಗಳನ್ನು ಸಾಕಿಕೊಂಡು ಬಂದವರು ವಿಟಮಿನ್, ಮಿನರಲ್ ಎಲ್ಲ ನೋಡಿಯೇ ಸಾಕಿದ್ದ ಅವುಗಳನ್ನು. ಏನೆಲ್ಲ ಹಸಿ ಮೀನು ತಿಂದ, ಕ್ಯಾಟ್ ಫುಡ್ ಎಲ್ಲ ಬರುವ ಮೊದಲು ತಿಂದ ಬೆಕ್ಕು ನಾಯಿಗಳೆಲ್ಲ ಸತ್ತು ಹೋಗಿದಾವ? ಇಲ್ಲ ಅಲ್ಲ. ಹಾಗಿರುವಾಗ ನಿನ್ನ ಮಂಡೆಯಲ್ಲಿ ಯಾರು ತುಂಬಿಸಿದ್ದು ಕ್ಯಾಟ್ ಫುಡ್, ಡಾಗ್ ಫುಡ್ ಒಳ್ಳೆ ಫುಡ್ ಅಂತ? ರೆಡಿಮೇಡ್ ಫುಡ್ ಒಳ್ಳೆ ಫುಡ್ ಅಲ್ಲ, ನ್ಯಾಚುರಲ್ ಆಗಿ ಸಿಗುವಂತ ಫುಡ್ಗಳು ನಾವು ತಂದು ಅದನ್ನ ಏನ್ ಮಾಡ್ಬೇಕು ಅದನ್ನೇ ಮಾಡಿ ಹಾಕಿದ್ರೆ ಅದು ಸಹ ಒಳ್ಳೆ ಫುಡ್ಡೇ. ಇನ್ಫ್ಯಾಕ್ಟ್ ಕ್ಯಾಟ್ ಫುಡ್ ತಿಂದ ಬೆಕ್ಕುಗಳು ಮತ್ತೆ ಈ ಮೀನನ್ನು, ಅನ್ನವನ್ನು ತಿನ್ಲಿಕ್ಕೆ ಕೇಳುದಿಲ್ಲ. ಯಾಕಂದ್ರೆ ಅವುಗಳು ಅದಕ್ಕೆ ಅಡಿಕ್ಟ್ ಆಗ್ತವೆ. ನಿನಗೆ ಖರ್ಚು ಜಾಸ್ತಿ ಆಗ್ತಾ ಹೋಗ್ತದೆ ಹೊರತು ನಿನಗೆ ಖರ್ಚು ಕಮ್ಮಿ ಆಗುದಿಲ್ಲ. ಹಾಗಾಗಿ ನೀನು ನನ್ನ ಬೆಕ್ಕುಗಳಿಗೆ, ನಾಯಿಗಳಿಗೆ ಒಳ್ಳೆ ಫುಡ್ ಹಾಕ್ತಾ ಇದ್ದೇನೆ ಅಂತ ಹೇಳಿ ಎಲ್ಲರಿಗೆ ಕನ್ವಿನ್ಸ್ ಮಾಡಿ ಮಂಗ ಮಾಡಬಹುದು. ಆದ್ರೆ ಸ್ವಲ್ಪ ತಲೆ ಖರ್ಚಿರುವವರು ಮಾಡಬೇಡ ಅಂತಲೇ ಹೇಳ್ತಾರೆ. ಕಡಿಮೆಲಿ ನಿನ್ಗೆ ಜೀವನ ಮಾಡ್ಬೇಕಾ? ನಿಂಗೆ ನಿಜವಾಗ್ಲೂ ಪ್ರಾಣಿಗಳ ಮೇಲೆ ಪ್ರೀತಿ ಇದೆಯಾ?
ಆದಷ್ಟು ಕಡಿಮೆಯಲ್ಲಿ ಹಿತಮಿತವಾದ ಖರ್ಚಲ್ಲಿ ಅದನ್ನು ನಡೆಸ್ಕೊಂಡು ಹೋಗುದು ನೋಡು. ಅದು ಬಿಟ್ಟು ನೀನು ಯಾರಿಗೆ ಕಣ್ಣೀರು ಹಾಕಿದ್ದು, ನಾನು ಚಿನ್ನ ಅಡವಿಟ್ಟಿದ್ದೇನೆ, ಯಾರನ್ನು ಉದ್ಧಾರ ಮಾಡ್ಲಿಕ್ಕೆ? ನಿನಗೆ ಯಾರು ಹೇಳಿದ್ದು ಖರ್ಚು ಜಾಸ್ತಿ ಮಾಡ್ಕೊ ಅಂತ? ನಾವ್ಯಾರಾದ್ರೂ ಹೇಳಿದ್ವಾ? ಅದು ಬೇರೆ ನಿಂಗೆ ಮಿಯಾವುದೇ ಬೇಕು. ನೀನೆಂತ ಮಿಯಾವುದು ಬ್ರ್ಯಾಂಡ್ ಅಂಬಾಸಿಡರಾ? ಎಂತದು? ಯಾರನ್ನು ಮಂಗ ಮಾಡುದು? ನಮ್ಮನ್ನು ಮಂಗ ಮಾಡುದು ಬೇಡ, ಗೊತ್ತಾಯ್ತಲ್ಲ? ಮತ್ತೆ ಈ ಡೊನೇಟ್ ಮಾಡುವವರು ದಯವಿಟ್ಟು ಸ್ವಲ್ಪ ಮಂಡೆ ಉಪಯೋಗಿಸಿ. ಇಷ್ಟು ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ.